ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಆ ಲಕ್ಕಿ ಮನೆ ಕಾರಣ ಅಂತ ಹೇಳಲಾಗ್ತದೆ. ಆ ನಿವಾಸದಲ್ಲಿದ್ದವರಿಗೆ ಸಿಎಂ ಪಟ್ಟ ಫಿಕ್ಸ್. ಶೇಷಾದ್ರಿಪುರಂ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿರುವಂತಹ ನಿವಾಸ ರಾಜಕಾರಣಿಗಳ ಪಾಲಿಗೆ ಅದೃಷ್ಟದ ಸರ್ಕಾರಿ ನಿವಾಸ. ಅದು ಸಿದ್ದರಾಮಯ್ಯ ಅವರು ಕೂಡ ಆ ನಿವಾಸದಲ್ಲಿದ್ದಾಗಲೇ ಸಿಎಂ ಆಗಿದ್ದು, ಸಿಎಂ ಆದ ಬಳಿಕ ಕಾವೇರಿ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಶಿಫ್ಟ್ ಆಗ್ತಾರೆ. ಆಗ ಡಿಕೆ ಶಿವಕುಮಾರ್ ನನಗೆ ಇದೇ ನಿವಾಸ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಡಿಸಿಎಂ ಆದ ಬಳಿಕ ಈ ಸರ್ಕಾರಿ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಶಿಫ್ಟ್ ಆಗಿದ್ರು. ಈ ಸರ್ಕಾರಿ ನಿವಾಸಕ್ಕೆ ಬಂದ 3 ವರ್ಷದಲ್ಲಿ ಸಿಎಂ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಸಿಎಂ ಆದ ಬಳಿಕ ಅದೃಷ್ಟದ ಮನೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಡ್ತಾರಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ರಾಜಕಾರಣಿಗಳಿಗೆ ಕೆಲವೊಂದಿಷ್ಟು ಮನೆ ಅದೃಷ್ಟದ ಮನೆ ಅಂತ ಕರೀತಾರೆ. ಆ ಒಂದು ಮನೆಗೋಸ್ಕರ ಅವರು ಆ ಒಂದು ಮನೆಯಲ್ಲಿ ಆ ಒಂದು ನಿವಾಸದಲ್ಲಿ ಅವರು ಇರಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾರೆ. ಅದೇ ರೀತಿ ರಾಜಕಾರಣಿಗಳ ಪಾಲಿಗೆ ಒಂದು ಲಕ್ಕಿ ನಿವಾಸ ಅಂತನೂ ಕೂಡ ಇದೆ. ಅದೇ ಶೇಷಾದ್ರಿಪುರಂ ರೈಲ್ವೆ ಅಂಡರ್ ಪಾಸ್ ಪಕ್ಕದಲ್ಲಿರುವಂತಹ ರೈಲ್ವೆ ಪ್ಯಾರಲರ್ ರಸ್ತೆಯಲ್ಲಿರುವಂತಹ ಈ ಒಂದು ಸರ್ಕಾರಿ ನಿವಾಸ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಈ ಒಂದು ಸರ್ಕಾರಿ ನಿವಾಸದಲ್ಲಿ ಹಿಂದೆ ವಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಕೂಡ ಇದೇ ಒಂದು ನಿವಾಸದಲ್ಲಿ ಅಂದ್ರೆ ರೈಲ್ವೆ ಪ್ಯಾರಲರ್ ರಸ್ತೆಯಲ್ಲಿರುವಂತಹ ಈ ಒಂದು ಮೂಲೆ ಮನೆ ಏನಿದೆ ಅಂದ್ರೆ ಪಕ್ಕದಲ್ಲಿ ರೈಲ್ವೆ ಹಳಿ ಇದೆ, ಆ ಒಂದು ರೈಲ್ವೆ ಹಳಿ ಪಕ್ಕದಲ್ಲಿರುವಂತಹ ಮೂಲೆ ಮನೆ ಏನಿದೆ, ಈ ಒಂದು ನಿವಾಸದಲ್ಲೇ ಸಿದ್ದರಾಮಯ್ಯನವರು ಕೂಡ ಇಲ್ಲೇ ಕೂಡ ಅವರು ಕೂಡ ಸರ್ಕಾರಿ ಬಂಗಲೆಯನ್ನ ವಿಪಕ್ಷ ನಾಯಕರಾಗಿ ಕೂಡ ಅವರು ಬಳಸ್ತಾ ಇದ್ದಿದ್ದು. ನಂತರ ಈ ಒಂದು ವಿಪಕ್ಷ ನಾಯಕ ಸ್ಥಾನದಿಂದ ಅವರು ಇದೇ ನಿವಾಸದಲ್ಲಿದ್ದಂತ ಸಂದರ್ಭದಲ್ಲಿ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂತಾರೆ. ಸಿಎಂ ಆದ ಬಳಿಕ ಅವರು ನೇರವಾಗಿ ಕಾವೇರಿ ನಿವಾಸಕ್ಕೂ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದೇ ಒಂದು ನಿವಾಸ ಬೇಕು ಅನ್ನುವಂಥದ್ದು ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟನ್ನ ಹಿಡಿತಾರೆ. ಆ ಒಂದು ನಿವಾಸವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಡಿಸಿಎಂ ಆದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಏನಿದ್ದಾರೆ, ಇದೇ ಒಂದು ಮೂಲೆ ಮನೆಯಲ್ಲಿ ಕೂಡ ನನಗೆ ಸರ್ಕಾರಿ ನಿವಾಸವನ್ನಾಗಿ ಈ ಒಂದು ನಿವಾಸವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಡಿಕೆ ಶಿವಕುಮಾರ್ ಅವರ ಆಸೆ ಆಗಿರುತ್ತೆ. ಈ ಒಂದು ನಿವಾಸಕ್ಕೆ ಅವರು ಕೂಡ ಪಟ್ಟು ಕೂಡ ಹಿಡಿದಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ನಿವಾಸ ಅವ್ರಿಗೂ ಕೂಡ ಸಿಗುತ್ತೆ, ಸರ್ಕಾರಿ ಬಂಗಲೆ. ಏನ್ ನೀವು ನೋಡ್ತಾ ಇದ್ದೀರಾ, ಈ ಒಂದು ನಿವಾಸ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆಗ್ತಾರೆ. ಆ ನಂತರ ಈ ಒಂದು ನಿವಾಸಕ್ಕೆ ಸರ್ಕಾರಿ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಡಿಸಿಎಂ ಆಗಿ ಈ ಸರ್ಕಾರ ನಿವಾಸವನ್ನ ಬಳಕೆ ಮಾಡ್ತಾರೆ. ಅದಾದ ನಂತರ ಈ ಒಂದು ನಿವಾಸದಲ್ಲಿ ಇದ್ದು 3 ವರ್ಷಕ್ಕೆ ಅವರು ಸಿಎಂ ಪಟ್ಟ ಕೂಡ ಅಲಂಕರಿಸ್ತಾ ಇದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸರ್ಕಾರಿ ಮನೆ ಏನಿದೆ, ಇದು ಶೇಷಾದ್ರಿಪುರಂನ ಅಂಡರ್ ಪಾಸ್ ಅಂದ್ರೆ ರೈಲ್ವೆ ಅಂಡರ್ ಪಾಸ್ ಏನಿದೆ, ರೈಲ್ವೆ ಅಂಡರ್ ಪಾಸ್ ಪಕ್ಕದಲ್ಲಿರುವಂತಹ ರೈಲ್ವೆ ಪ್ಯಾರಲರ್ ರಸ್ತೆಯ ಪಕ್ಕದಲ್ಲಿರುವಂತಹ ಈ ಒಂದು ಸರ್ಕಾರಿ ನಿವಾಸ ರಾಜಕಾರಣಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಅದೃಷ್ಟದ ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಇದೇ ಒಂದು ನಿವಾಸದಲ್ಲಿ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಿ ಒಂದು ಪಟ್ಟ ಅಲಂಕೃತಗೊಳಿಸ್ತಾ ಇರೋದು ಕೂಡ ಇದೇ ಒಂದು ನಿವಾಸದಿಂದ ಅಂತ ಹೇಳ್ಬೋದು. ಈ ಒಂದು ಅದೃಷ್ಟದ ನಿವಾಸವನ್ನ ಡಿಕೆ ಶಿವಕುಮಾರ್ ಅವರು ಬಿಟ್ಟು ಕಾವೇರಿ ನಿವಾಸಕ್ಕೆ ಏನಾದರೂ ಶಿಫ್ಟ್ ಆಗ್ತಾರಾ ಅಥವಾ ಇದೇ ಒಂದು ಸರ್ಕಾರಿ ನಿವಾಸದಲ್ಲೇ ಮುಂದುವರಿತಾರ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಆ ಲಕ್ಕಿ ಮನೆ ಕಾರಣ ಅಂತ ಹೇಳಲಾಗ್ತದೆ. ಆ ನಿವಾಸದಲ್ಲಿದ್ದವರಿಗೆ ಸಿಎಂ ಪಟ್ಟ ಫಿಕ್ಸ್. ಶೇಷಾದ್ರಿಪುರಂ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿರುವಂತಹ ನಿವಾಸ ರಾಜಕಾರಣಿಗಳ ಪಾಲಿಗೆ ಅದೃಷ್ಟದ ಸರ್ಕಾರಿ ನಿವಾಸ. ಅದು ಸಿದ್ದರಾಮಯ್ಯ ಅವರು ಕೂಡ ಆ ನಿವಾಸದಲ್ಲಿದ್ದಾಗಲೇ ಸಿಎಂ ಆಗಿದ್ದು, ಸಿಎಂ ಆದ ಬಳಿಕ ಕಾವೇರಿ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಶಿಫ್ಟ್ ಆಗ್ತಾರೆ. ಆಗ ಡಿಕೆ ಶಿವಕುಮಾರ್ ನನಗೆ ಇದೇ ನಿವಾಸ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಡಿಸಿಎಂ ಆದ ಬಳಿಕ ಈ ಸರ್ಕಾರಿ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಶಿಫ್ಟ್ ಆಗಿದ್ರು. ಈ ಸರ್ಕಾರಿ ನಿವಾಸಕ್ಕೆ ಬಂದ 3 ವರ್ಷದಲ್ಲಿ ಸಿಎಂ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಸಿಎಂ ಆದ ಬಳಿಕ ಅದೃಷ್ಟದ ಮನೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಡ್ತಾರಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ರಾಜಕಾರಣಿಗಳಿಗೆ ಕೆಲವೊಂದಿಷ್ಟು ಮನೆ ಅದೃಷ್ಟದ ಮನೆ ಅಂತ ಕರೀತಾರೆ. ಆ ಒಂದು ಮನೆಗೋಸ್ಕರ ಅವರು ಆ ಒಂದು ಮನೆಯಲ್ಲಿ ಆ ಒಂದು ನಿವಾಸದಲ್ಲಿ ಅವರು ಇರಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾರೆ. ಅದೇ ರೀತಿ ರಾಜಕಾರಣಿಗಳ ಪಾಲಿಗೆ ಒಂದು ಲಕ್ಕಿ ನಿವಾಸ ಅಂತನೂ ಕೂಡ ಇದೆ. ಅದೇ ಶೇಷಾದ್ರಿಪುರಂ ರೈಲ್ವೆ ಅಂಡರ್ ಪಾಸ್ ಪಕ್ಕದಲ್ಲಿರುವಂತಹ ರೈಲ್ವೆ ಪ್ಯಾರಲರ್ ರಸ್ತೆಯಲ್ಲಿರುವಂತಹ ಈ ಒಂದು ಸರ್ಕಾರಿ ನಿವಾಸ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಈ ಒಂದು ಸರ್ಕಾರಿ ನಿವಾಸದಲ್ಲಿ ಹಿಂದೆ ವಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಕೂಡ ಇದೇ ಒಂದು ನಿವಾಸದಲ್ಲಿ ಅಂದ್ರೆ ರೈಲ್ವೆ ಪ್ಯಾರಲರ್ ರಸ್ತೆಯಲ್ಲಿರುವಂತಹ ಈ ಒಂದು ಮೂಲೆ
ಮನೆ ಏನಿದೆ, ಅಂದ್ರೆ ಪಕ್ಕದಲ್ಲಿ ರೈಲ್ವೆ ಹಳಿ ಇದೆ, ಆ ಒಂದು ರೈಲ್ವೆ ಹಳಿ ಪಕ್ಕದಲ್ಲಿರುವಂತಹ ಮೂಲೆ ಮನೆ ಏನಿದೆ, ಈ ಒಂದು ನಿವಾಸದಲ್ಲೇ ಸಿದ್ದರಾಮಯ್ಯನವರು ಕೂಡ ಇಲ್ಲೇ ಕೂಡ ಅವರು ಕೂಡ ಸರ್ಕಾರಿ ಬಂಗಲೆಯನ್ನ ವಿಪಕ್ಷ ನಾಯಕರಾಗಿ ಕೂಡ ಅವರು ಬಳಸ್ತಾ ಇದ್ದಿದ್ದು. ನಂತರ ಈ ಒಂದು ವಿಪಕ್ಷ ನಾಯಕ ಸ್ಥಾನದಿಂದ ಅವರು ಇದೇ ನಿವಾಸದಲ್ಲಿದ್ದಂತ ಸಂದರ್ಭದಲ್ಲೇ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂತಾರೆ. ಸಿಎಂ ಆದ ಬಳಿಕ ಅವರು ನೇರವಾಗಿ ಕಾವೇರಿ ನಿವಾಸಕ್ಕೂ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದೇ ಒಂದು ನಿವಾಸ ಬೇಕು ಅನ್ನುವಂಥದ್ದು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಟ್ಟನ್ನ ಹಿಡಿತಾರೆ. ಆ ಒಂದು ನಿವಾಸವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಡಿಸಿಎಂ ಆದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಏನಿದ್ದಾರೆ, ಇದೇ ಒಂದು ಮೂಲೆ ಮನೆಯಲ್ಲಿ ಕೂಡ ನನಗೆ ಸರ್ಕಾರಿ ನಿವಾಸವನ್ನಾಗಿ ಈ ಒಂದು ನಿವಾಸವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಸೆ ಆಗಿರುತ್ತೆ. ಈ ಒಂದು ನಿವಾಸಕ್ಕೆ ಅವರು ಕೂಡ ಪಟ್ಟು ಕೂಡ ಹಿಡಿದಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ನಿವಾಸ ಅವ್ರಿಗೂ ಕೂಡ ಸಿಗುತ್ತೆ, ಸರ್ಕಾರಿ ಬಂಗಲೆ. ಏನ್ ನೀವು ನೋಡ್ತಾ ಇದ್ದೀರಾ, ಈ ಒಂದು ನಿವಾಸ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆಗ್ತಾರೆ. ಆ ನಂತರ ಈ ಒಂದು ನಿವಾಸಕ್ಕೆ, ಸರ್ಕಾರಿ ನಿವಾಸಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಡಿಸಿಎಂ ಆಗಿ ಈ ಸರ್ಕಾರ ನಿವಾಸವನ್ನ ಬಳಕೆ ಮಾಡ್ತಾರೆ. ಅದಾದ ನಂತರ ಈ ಒಂದು ನಿವಾಸದಲ್ಲಿ ಇದ್ದು 3 ವರ್ಷಕ್ಕೆ ಅವರು ಸಿಎಂ ಪಟ್ಟ ಕೂಡ ಅಲಂಕರಿಸ್ತಾ ಇದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸರ್ಕಾರಿ ಮನೆ ಏನಿದೆ, ಇದು ಶೇಷಾದ್ರಿಪುರಂನ ಅಂಡರ್ ಪಾಸ್, ಅಂದ್ರೆ ರೈಲ್ವೆ ಅಂಡರ್ ಪಾಸ್ ಏನಿದೆ, ರೈಲ್ವೆ ಅಂಡರ್ ಪಾಸ್ ಪಕ್ಕದಲ್ಲಿರುವಂತಹ ರೈಲ್ವೆ ಪ್ಯಾರಲರ್ ರಸ್ತೆಯ ಪಕ್ಕದಲ್ಲಿರುವಂತಹ ಈ ಒಂದು ಸರ್ಕಾರಿ ನಿವಾಸ ರಾಜಕಾರಣಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಅದೃಷ್ಟದ ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಇದೇ ಒಂದು ನಿವಾಸದಲ್ಲಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಆಗಿ ಒಂದು ಪಟ್ಟ ಅಲಂಕೃತಗೊಳಿಸ್ತಾ ಇರೋದು ಕೂಡ ಇದೇ ಒಂದು ನಿವಾಸದಿಂದ ಅಂತ ಹೇಳ್ಬೋದು. ಈ ಒಂದು ಅದೃಷ್ಟದ ನಿವಾಸವನ್ನ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟು ಕಾವೇರಿ ನಿವಾಸಕ್ಕೆ ಏನಾದರೂ ಶಿಫ್ಟ್ ಆಗ್ತಾರಾ ಅಥವಾ ಇದೇ ಒಂದು ಸರ್ಕಾರಿ ನಿವಾಸದಲ್ಲೇ ಮುಂದುವರಿತಾರ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಗ್ತೀನಿ. ಅಂದ್ರೆ ಡಿಸಿಎಂ ಆದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಏನಿದ್ದಾರೆ, ಇದೇ ಒಂದು ಮೂಲೆ ಮನೆಯಲ್ಲಿ ಕೂಡ ನನಗೆ ಸರ್ಕಾರಿ ನಿವಾಸವನ್ನಾಗಿ ಈ ಒಂದು ನಿವಾಸವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಸೆ ಆಗಿರುತ್ತೆ. ಈ ಒಂದು ನಿವಾಸಕ್ಕೆ ಅವರು ಕೂಡ ಪಟ್ಟು ಕೂಡ ಹಿಡಿದಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ನಿವಾಸ ಅವ್ರಿಗೂ ಕೂಡ ಸಿಗುತ್ತೆ, ಸರ್ಕಾರಿ ಬಂಗಲೆ. ಏನ್ ನೀವು ನೋಡ್ತಾ ಇದ್ದೀರಾ, ಈ ಒಂದು ನಿವಾಸ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆಗ್ತಾರೆ. ಆ ನಂತರ ಈ ಒಂದು ನಿವಾಸಕ್ಕೆ, ಸರ್ಕಾರಿ ನಿವಾಸಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿ ಡಿಸಿಎಂ ಆಗಿ ಈ ಸರ್ಕಾರ ನಿವಾಸವನ್ನ ಬಳಕೆ ಮಾಡ್ತಾರೆ. ಅದಾದ ನಂತರ ಈ ಒಂದು ನಿವಾಸದಲ್ಲಿ ಇದ್ದು 3 ವರ್ಷಕ್ಕೆ ಅವರು ಸಿಎಂ ಪಟ್ಟ ಕೂಡ ಅಲಂಕರಿಸ್ತಾ ಇದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸರ್ಕಾರಿ ಮನೆ ಏನಿದೆ, ಇದು ಶೇಷಾದ್ರಿಪುರಂನ ಅಂಡರ್ ಪಾಸ್, ಅಂದ್ರೆ ರೈಲ್ವೆ ಅಂಡರ್ ಪಾಸ್ ಏನಿದೆ, ರೈಲ್ವೆ ಅಂಡರ್ ಪಾಸ್ ಪಕ್ಕದಲ್ಲಿರುವಂತಹ ರೈಲ್ವೆ ಪ್ಯಾರಲರ್ ರಸ್ತೆಯ ಪಕ್ಕದಲ್ಲಿರುವಂತಹ ಈ ಒಂದು ಸರ್ಕಾರಿ ನಿವಾಸ ರಾಜಕಾರಣಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಅದೃಷ್ಟದ ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಇದೇ ಒಂದು ನಿವಾಸದಲ್ಲಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಆಗಿ ಒಂದು ಪಟ್ಟ ಅಲಂಕೃತಗೊಳಿಸ್ತಾ ಇರೋದು ಕೂಡ ಇದೇ ಒಂದು ನಿವಾಸದಿಂದ ಅಂತ ಹೇಳ್ಬೋದು. ಈ ಒಂದು ಅದೃಷ್ಟದ ನಿವಾಸವನ್ನ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟು ಕಾವೇರಿ ನಿವಾಸಕ್ಕೆ ಏನಾದರೂ ಶಿಫ್ಟ್ ಆಗ್ತಾರಾ ಅಥವಾ ಇದೇ ಒಂದು ಸರ್ಕಾರಿ ನಿವಾಸದಲ್ಲೇ ಮುಂದುವರಿತಾರ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.